ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಕೊಡಾತು, ಅದನ್ನು ಉತ್ತರ ಕೊಡಾತು. ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೇಟ್ಲಿ ಒಂದು 46 TMC ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ತರಾತಿದೆ. ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ, ಇದು ಇವತ್ತು ಕೋರ್ಟ್ದಲ್ಲಿ ಅದು ಯಾಕಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ. ಹಾಗಾಗಿ ಅದು ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸ್ ಇದು ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತದೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ. ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ಮಾಡ್ತೈತಿ. ರಾಜ್ಯ ಸರ್ಕಾರದ ಕೆಲಸ ಮಾಡಬೇಕಾಗ್ತದೆ. ಅಲ್ಲ, ಒಂದು ನಿಮಿಷ, ನಾನು ಎಲ್ಲರಿಗೂ ನೀವು ವಿನಂತಿ ಅಂದ್ರೆ ಮಾದಾಯಿಗೆ ಲಾಸ್ಟ್ ಮಾತಾಡೋದು. ಇವತ್ತು ಮತ್ತು ಎಲ್ಲದೂ ಇಂಪಾರ್ಟೆಂಟ್. ಬರೀ ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ, ಬೇರೆದು ಇಂಪಾರ್ಟೆಂಟ್. ಮಾದಾಯಿ ಲಾಸ್ಟ್ ಮಾತಾಡೋದು. ಮಾದಾಯಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಮಾದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ದವರು, ನಾವು ಕಟ್ಟಿದವರಲ್ಲ. ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದು ನಮ್ಮ ಸರ್ಕಾರ ಇದ್ದಾಗ. ಅದಾದಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು, ನಾವು ಗಾಡಿ ಕಟ್ತೇವೆ ಅಂತೇಳಿ. ಅವ್ರು ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿದ್ದಿಲ್ಲ. ನಾವು ಏನು ನಾಲ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ದವರು ಮಾಡಿದರು. ಕೊನೆಯ ಸಾಮಾನ್ಯ ಭಾರತೀಯ ವಿಕಾಸದಿಂದ ಹಿಡ್ಕೊಂಡು ರಾಷ್ಟ್ರೀಯತೆ ವಿಚಾರಧಾರೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 11 ವರ್ಷದ ತಮ್ಮ ಅಧಿಕಾರ ಅವಧಿಯನ್ನು ಮೊನ್ನೆ 9ನೇ ತಾರೀಕಿಗೆ ಮುಗಿಸಿ 12ನೇ ವರ್ಷದಲ್ಲಿ ಪಾದಾರ್ಪಣೆ ಇಟ್ಟಿದ್ದಾರೆ. ಈ 11 ವರ್ಷಗಳ ಅವಧಿಯಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೂಲ ಮಂತ್ರ ಇಟ್ಕೊಂಡು ದೇಶದ ಅತ್ಯಂತ ಕೊನೆಯ ವ್ಯಕ್ತಿಯಿಂದ ಹಿಡಿದು ಯುವ ಮಿತ್ರರು, ರೈತರು, ಹೆಣ್ಮಕ್ಕಳು ಉದ್ಯೋಗ ಮಾಡಬೇಕನ್ನುವಂಥ ಯುವಕರು, ಯುವತಿಯರು, ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕನ್ನುವಂಥ ಕ್ರೀಡಾಪಟುಗಳು, ರೈತರ ಆದಿಯಾಗಿ ಉದ್ಯೋಗಪತಿಗಳ ಆದಿಯಾಗಿ ನಮ್ಮ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸುಮಾರು 75 ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದು ಈಗ ಕಳೆದ 11 ವರ್ಷಗಳಲ್ಲಿ. ನೋಡ್ರಿ, ಅವ್ರ ಕಣ್ಣಿಗೆ ಕಾಮನೆ ಆಗಿದೆ. ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರಿಗೇನು ಇಲ್ಲ, ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವೆ ನಮಗೆ. ಮೋದಿಯವರ ಸಾಧನೆ ಏನಾಯ್ತು ಅಂತೇಳಿ ಕೇವಲ ಭ್ರಷ್ಟಾಚಾರನ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನು ಅವ್ರಿಗೇನು ಹೇಳೋಕ್ಕೆ ಇಲ್ಲ. ಹಾಗಾಗಿ ಸುಮ್ಮನೆ ಹೇಳ್ತಾರೆ, ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವೆ. ಮಾದಾಯಿ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದ್ದಾವೆ ಎಲ್ಲ ಡೆವಲಪ್ಮೆಂಟು ಭಾರತೀಯ ಜನತಾ ಪಕ್ಷದಿಂದನೇ ಆಗಿದೆ. ಈಗ ಐತಲ್ಲ ವನ್ಯಜೀವಿಗಳ ಮಾದಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಲಿಗೆ ಹೋಗ್ಬೋದು. ಆದರೆ ಈ ಸರ್ಕಾರ ಐತಲ್ಲ, ಸೋನಿಯಾ ಗಾಂಧಿನ ಖುಷಿ ಮಾಡೋಕ್ಕೆ ಸೋನಿಯಾ ಗಾಂಧಿ ಬೆಳಗಾಮದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟು, ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದ್ರ ಸಂಬಂಧ ಇವರು ಟ್ರಿಬ್ಯುನಲ್ಲಿಗೆ ಕೊಟ್ಟರು.
ಇಲ್ಲ, ಈಗ ನೋಡಿ ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ದಿಲ್ಲಿಯ ಎನ್ ಜಿ ಒದವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ. ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರ ಇರೋದವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ. ನಮ್ಮ ಯುವ ಸಮುದಾಯಕ್ಕೆ, ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಂಥ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು 3 ದಿವಸಗಳ ಕಾಲ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ. ಒಳ್ಳೆಯದು. ಈಗ ನೋಡ್ಬೇಕೀಗ ಎಲ್ಲ ಈಗ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಇದೆ. ನಾನು ಇನ್ನೂ ಅಲ್ಲಿ ಹೋಗಿಲ್ಲ. ಇವತ್ತು ಸಾಕಷ್ಟು 20-30 ಮೇಲೆ ಸ್ಟಾಲ್ಗಳಿದ್ದಾವೆ. ನೋಡು, ಅದು ಪ್ರೊಸೆಸ್ ನಡೀತಾ ಇದೆ. ಇಡೀ ಬಿಟ್ಟಂಥ ವಿಚಾರ, ಯಾರಿಗೆ ಮಾಹಿತಿ ಸಿಗ್ತದೆ ಅವ್ರು ದಾಳಿ ಮಾಡ್ತಾರೆ. ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಈಗ ಯಾವುದೇ ಒಂದು ರಾಜಕಾರಣ ಇಲ್ಲದೇ ಇವತ್ತು ಅವ್ರಿಗೇನು ಮಾಹಿತಿ ಇರುತ್ತೆ ಅದರ ಮೇಲೆ ಇವತ್ತು ಇಡೀ ದಾಳಿ ಆಗಲಿ, ಅರೆಸ್ಟ್ ಮಾಡೋದು ಎಲ್ಲ ನಡೀತಾ ಇದೆ. ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.